ವೈಸರ ಆಂಟಿ ಮಂಜು ಅಯ್ಯೋ ಏನಾಯ್ತು ಸತ್ಯ ಅಯ್ಯೋ ದೇವ್ರೆ ತೋರ್ಸು ಹೇಳ್ತೀನಿ ಫಸ್ಟ್ ಔಷಧಿ ಕೊಡಿ ಹೋಗಿ ಅರ್ಶದ ಪುಡಿ ಮತ್ತೆ ಹತ್ತಿ ದೇವ್ರ ಮನೇಲಿದೆ ತಗೊಂಡ ಹೋಗಮ್ಮ ಬಾಮ್ಮ ಮಲ್ಕೋ ಬಾ ಬಾ ಪರವಾಗಿಲ್ಲ ಅತ್ತೆ ಹುಡುಗಾಟ ಆಡ್ಬೇಡ ನೀನು ತಲೆಗೆ ಏಟ್ ಬಿದ್ದಿದೆ ತಲೆ ಸುತ್ತಾ ಇಲ್ವಾ ನಿನಗೆ ಸ್ವಲ್ಪ ಮತ್ತೆ ಬಾ ರೆಸ್ಟ್ ಮಾಡು ಬಾ ಇಲ್ಲಿ ಪರವಾಗಿಲ್ಲ ಅತ್ತೆ ಹಾಗೆ ಏನಾಯ್ತು ಸತ್ಯ ಇದೆಲ್ಲ ದಾರಿಲಿ ಸರ್ವೆ ಮರ ಬಿತ್ತು ಇವಳು ಅದೃಷ್ಟ ಸ್ವಲ್ಪ ಅದ್ರಾಗೆ ಮಿಸ್ ಆಯ್ತು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಸಾವಿತ್ರಿ ಮೇಲೆ ಬೀಳ್ತಿತ್ತು ಅಯ್ಯೋ ದೇವ್ರೆ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರೋ ಗತಿ ಮುಂದೆ ಬಿದ್ದಿದ್ರೆ ಹೊಟ್ಟೆಗೆ ಪೆಟ್ಟಾಗ್ತಿತ್ತಲ್ಲ ಬಾವಾ ಅದಾಗಿದ್ರೆ ಸಂದಾಗಿರ್ತಿತ್ತು ಏನೋ ಸತ್ಯ ಹಾಗಂದ್ರೆ ಅಂದ್ರೆ ಸಾವಿತ್ರಿ ಜೀವನೇ ಹೋಗಿದ್ರೆ ಅಂತ ಅದಕ್ಕೆ ಮಗುಗೇನಾದ್ರೂ ಅಪಾಯ ಆಗಿದ್ರೆ ನನ್ನ ಜೀವ ಉಳಿತಿತ್ತ ಸತ್ಯ ಹಾಗನ್ಬೇಡ ಸಾವಿತ್ರಿ ಒಂದ್ ಮಗು ಬಗ್ಗೆ ಹಾಗಂದ್ರಿ ನನಗೆ ನೀನ್ ಮುಖ್ಯ ಸಾವಿತ್ರಿ ನನಗೆ ಮಗು ಮುಖ್ಯ ಸತ್ಯ ಸಾಕು ಈ ಚರ್ಚೆನ ಸಾಕು ಮಾಡಿ ನೋಡಿ ಎಲ್ರಿಗೂ ನೀವು ಮೂರೂ ಜನನು ತುಂಬಾನೇ ಮುಖ್ಯ ಸದ್ಯ ಎಲ್ಲನೂ ಇಷ್ಟಿಗೆ ಮುಗಿತಲ್ಲ ಅಂತ ದೇವರಿಗೆ ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸಾವಿತ್ರಿ ಮಗು ಮೂಮೆಂಟ್ಸ್ ಬಗ್ಗೆ ಅಬ್ಸರ್ವೇಷನ್ ಇರ್ಲಮ್ಮ ಏನಾಗುತ್ತೆ ಮಗು ಹುಷಾರಾಗಿದ್ರೆ ಮೂಮೆಂಟ್ಸ್ ಇರುತ್ತೆ ಇದೆ ತಾನೆ ಸಾವಿತ್ರಿ ಮಗು ಬಗ್ಗೆ ಸಾಕಮ್ಮ ಸಾಕು ಅಂತ ಹೇಳಿದ್ನಲ್ಲ ಏನೋ ಆವೇಶದಲ್ಲಿ ಹಾಗೆಲ್ಲ ಮಾತಾಡ್ದ ಅಷ್ಟೇ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಏನ್ ಸತ್ಯ ಎಷ್ಟು ಭಯ ಆಯ್ತು ಗೊತ್ತಾತೆ ನಾ ಬರೋದಕ್ಕೂ ಆ ಮರದ ದಿಮ್ಮಿ ಬೀಳೋದಕ್ಕೂ ಒಂದೇ ಆಯ್ತು ಎಲ್ಲಿಗೂ ಹೋಗಿದ್ದೆ ಸತ್ಯ ನೀನು ನೀನನ್ನು ಹುಡ್ಕೊಂಡೆ ಅವಳು ಅಲ್ಲಿ ತನಕ ಬಂದಿದ್ದು ನೀನೇನಾದ್ರೂ ಮನೆಗೆ ಟೈಮಿಗೆ ಬಂದಿದ್ದಿದ್ರೆ ಅವಳು ಅಲ್ಲಿಗೆ ಬರೋ ಪ್ರಮೇಯನೂ ಇರ್ತಾ ಇರಲಿಲ್ಲ ಹೀಗೆಲ್ಲ ಆಗ್ತಾನೂ ಇರ್ಲಿಲ್ಲ ನಾನೆಲ್ಲ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದೆ ಮತ್ತ ಅಮ್ಮಾಜಿ ಬೇರೆ ಹೇಳಿದ್ರು ಸಂಸ್ಥಾನಕ್ಕೆ ಹೋಗಿದ್ದೆ ನೀನು ಹೌದು ನಿಮ್ ಫೋನ್ ಆಫ್ ಬರ್ತಿತ್ತು ನಿನ್ನೆ ರಾತ್ರಿ ಬೇರೆ ಹಾಗಾಯ್ತಲ್ಲ ತುಂಬಾ ಭಯ ಆಯ್ತು ಬೇರೆ ಎಲ್ಲಿ ಹೋಗ್ಬೇಕು ಗೊತ್ತಾಗ್ಲಿಲ್ಲ ಅದಕ್ಕೆ ಸಂಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿರ್ಲಿಲ್ಲ ನಾನು ನಿಜವಾಗ್ಲು ಮತ್ತ ಅಮ್ಮಾಜಿ ಯಾಕೆ ಹಾಗಂದ್ರು ಏನಂತ ಅಲ್ಲೇ ಇದ್ರಿ ಏನೋ ಆತಂಕದಲ್ಲಿದ್ದವ್ರಿಗೆ ಧ್ಯಾನ ಹೇಳ್ಕೊಟ್ಟೆ ಅಂತ ಹೇಳಿದ್ರು ಹಾ ಏನು ಹುಚ್ಚಾಟ ಇದು ಏನಾಗಿದೆ ಸತ್ಯ ನಿನಗೆ ಧ್ಯಾನ ತಪಸ್ಸು ಮಾಡೋ ವಯಸ್ಸ ನಿಂದು ಇಲ್ಲ ಹಾಗೆ ಅಮ್ಮ ಸಾವಿತ್ರಿ ಅಮ್ಮಾಜಿ ಇನ್ನೇನು ಹೇಳಿದ್ರು ಏನ್ ಹೇಳ್ಬೇಕಿತ್ತು ಏನಿಲ್ಲ ಮತ್ತೆ ಹಾಗೆ ಸುಮ್ಕೆ ಕೇಳಿದೆ ಸುಮ್ನೆ ಮಾತು ಬರ್ಸ್ಬೇಡ ಏನೋ ಚಿಂತೆ ನಿನ್ಗೆ ಸಂಸ್ಥಾನಕ್ಕೆ ಕೆಲ್ಸಕ್ಕೆ ಹೋಗು ಯಾರು ಬೇಡ ಅಂತ ಹೇಳಲ್ಲ ಆದ್ರೆ ಈ ಧ್ಯಾನ ಪ್ರವಚನ ಇವೆಲ್ಲ ಯಾಕೆ ಬೇಕು ಅಂತ ನಂಗೆ ಸಾವಿತ್ರಿ ಡೆಲಿವರಿ ಬಗ್ಗೆನೇ ಚಿಂತೆ ಅಷ್ಟೇನಾ ಹುಚ್ಚ ಹುಡ್ಗ ಕಣೋ ನೀನು ಅಲ್ಲ ಕಣೋ ನಿನ್ ಹೆಂಡತಿ ಒಬ್ಳೆ ಅಲ್ಲ ಈ ಪ್ರಪಂಚದಲ್ಲಿ ಪ್ರೆಗ್ನೆಂಟ್ ಆಗಿರೋದು ಅದು ಅಲ್ಲದೆ ನೀನ್ ಧ್ಯಾನ ಮಾಡಿದ ತಕ್ಷಣ ಅವ್ರ ಡೆಲಿವರಿ ಪೇನ್ ಏನ್ ಕಡಿಮೆ ಆಗ್ಬಿಡುತ್ತಾ ಇಲ್ಲ ತಾನೆ ಹೋಗು ಸುಮ್ನೆ ಇದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಹುಚ್ಚಾಟ ಮಾಡ್ಬೇಡ ಗೊತ್ತಾಯ್ತಾ ಹುಚ್ಚ ಹುಡ್ಗ ಬಾಮ ರೂಮ್ನಲ್ಲಿ ಮಲ್ಕೊಳ್ಳುವಂತೆ ನಿಧಾನ ಹೌದು ಸತ್ಯ ತಾಯಿ ಕೊಟ್ಟಿರೋ ಪರಿಹಾರ ಇದೆ ಸಾವಿತ್ರಿ ಜೀವ ಉಳಿಬೇಕಾದ್ರೆ ಅವಳು ಮಗುನ ಬಲಿ ಕೊಡ್ಲೇಬೇಕು ಅದು ಕುಟ್ಟೋದಕ್ಕೆ ಮುಂಚೆನೆ ನಮ್ಮ ಮಗು ನಮ್ಮ ಕನಸಿನ ಗೋಪುರ ಏನೇನೋ ಯೋಚನೆ ಮಾಡ್ತಾ ನಮ್ಮ ಕನಸಿನ ಗೋಪುರನೇ ಕೆಡವು ಬಿಡಬೇಡಿ
ಸಾಮಾನ್ಯವಾಗಿ ಎಲ್ಲರೂ ಆರಿಸ್ಕೊಳ್ಳೋದು ದೊಡ್ಡ ಜೀವನೇ. ಯಾಕೆ ಹೇಳು? ಅದು ಉಳಿದ್ರೆ ಮತ್ತೆ ತಾಯಿ ಆಗ್ತಾಳೆ, ಮಗು ಆಗುತ್ತೆ ಅನ್ನೋ ಭರವಸೆ. ಯೋಚಿಸಪ್ಪ. ಜೀವ ಉಳಿಸೋ ಬೀಜ ಮಂತ್ರ ಹೇಳಿದಾಳೆ ಆ ತಾಯಿ. ಅಂಥ ಪರಿಹಾರ ಒಂದೇ, ಇರೋದೊಂದೇ ಜೀವ ಸತ್ಯ. ಅದಕ್ಕಾಗಿ ನಾವು ಹೇಳೋ ಪರಿಹಾರವೂ ಒಂದೇ. ಅಮ್ಮಾಜಿ, ನನ್ನ ಕೈಲಿ ಆಗ್ತಿಲ್ಲ. ಮಗು ಬಗ್ಗೆ ಸಾವಿತ್ರಿ ಮಾತಾಡ್ತಿದ್ರೆ ಚೂರಿ ಚೂರಿ ಇರ್ದಂಗ ಆಯ್ತದೆ. ಮಗು ನೋಡೋಕೆ ಅವಳೇ ಇಲ್ಲ ಅಂತ ಊಹಿಸ್ಕೊಳಕ್ಕೂ ಆಗ್ತಿಲ್ಲ ಅಮ್ಮಾಜಿ. ಮನೆಗೆ ಹೋದ್ರೆ ಬೆಂಕಿ ಬೆಂಕಿ ಬಿದ್ದಾಗ ಆಯ್ತದೆ. ಮಗು, ಸಾವಿತ್ರಿ, ನಾನು ಕಟ್ಕೊಂಡು ಪ್ರಪಂಚ. ಈಗ ಅದನ್ನ ಅಮ್ಮಾಜಿ, ಈಗ ಏನ್ ಮಾಡ್ಲಿ? ಅದನ್ನ ನೀನೇ ನಿರ್ಧಾರ ಮಾಡಬೇಕು ಸತ್ಯ. ಪರಿಹಾರ ಸೂಚಿಸು ಅಂದಿದ್ದಕ್ಕೆ ತಾಯಿ ಹೇಳಿರೋ ಮಾರ್ಗ ಅದು. ಖಂಡಿತ ನಿನ್ನ ಮಗುನ ಬಲಿ ಕೊಡಲೇಬೇಕು ಅಂತಲ್ಲ, ಆದರೆ ಸಾವಿತ್ರಿನೇ ಮುಖ್ಯ ಅನಿಸಿದ್ರೆ ತಾಯಿ ಹೇಳಿರೋ ಮಾರ್ಗದಲ್ಲಿ ಹೋಗಿ ನೀನು ನಿನ್ನ ಸಾವಿತ್ರಿನ ಉಳಿಸ್ಕೋಬಹುದು. ನಮಗೆ ಮಗು ಮುಖ್ಯ. ನಮಗೆ ಅಂದ್ರೆ ನನಗೆ, ಸಾವಿತ್ರಿಗೆ. ನೀನೇ ಹೇಳ್ತಿಯಲ್ಲ ಸತ್ಯ, ನಿನ್ನ ಮಗು ಇರೋದನ್ನ, ಆಡೋದನ್ನ, ಬೆಳೆಯೋದನ್ನ ನೋಡೋದಕ್ಕೆ ಸಾವಿತ್ರಿನೇ ಇರೋಲ್ಲ ಅಂತ. ಹತ್ರ ಯಾವ ಪ್ರಯೋಜನನೂ ಇಲ್ಲ. ಸಮಾಧಾನ ಆಗೋ ತನಕ ಹತ್ಬಿಡು. ಆದ್ರೆ ಬೇಗ ಒಂದು ನಿರ್ಧಾರಕ್ಕೆ ಬಾ ಸತ್ಯ. ಇಲ್ಲ ಅಮ್ಮಾಜಿ, ನನ್ನ ಕೈಲಿ ಆಯ್ತಿಲ್ಲ. ಅದಕ್ಕೆ ನಿಮ್ಮ ಪಾದದ ಹತ್ರ ಬಂದಿರೋದು. ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ನಾಳೆ ನಮ್ಮನ್ನು ದೂಷಿಸೋಂತ ಆಗಬಾರ್ದು. ಹೇಳು, ಸಾವಿತ್ರಿನೋ ಮಗುನೋ? ಇಬ್ಬರು. ಅದಾಗದ ಮಾತು ಸತ್ಯ. ಮೊದಲು ಅದನ್ನ ಒಪ್ಕೋಬೇಕು ನೀನು. ಹೌದು ಸತ್ಯ, ಸಾವಿತ್ರಿ ಅರ್ಧ ಬದುಕನ್ನ ಕಂಡಿರೋ ಜೀವ. ನಿನ್ನ ಮಗು ಇನ್ನೂ ಈ ಭೂಮಿ ಮೇಲೆ ಬಂದೇ ಇಲ್ಲ. ನಿನ್ನ ಮಗು ಅನ್ನೋದನ್ನ ಬದಿಗಿಟ್ಟು ಒಂದು ಕ್ಷಣ ಯೋಚಿಸಿ ನೋಡು ಸತ್ಯ. ಯಾವ ಸುಖಕ್ಕಾಗಿ ಆ ಮಗು ಈ ಭೂಮಿ ಮೇಲೆ ಬರಬೇಕು? ಇದೇನು ಸ್ವರ್ಗವೇ? ಹುಟ್ಟು, ಕಲಿ, ಹೋರಾಡು ಬದುಕೋಕೆ ಒಂದು ವಿದ್ಯೆ, ಒಂದು ಉದ್ಯೋಗ. ಆನಂತರ ನಿನ್ನ ಸಮಾನಾದವರನ್ನ ಬಗ್ಗಿ ಬಡಿ. ಹೆಂಡತಿ, ಗಂಡ, ಮನೆ, ಮಕ್ಕಳು, ಉದ್ದಕ್ಕೂ ಜಂಜಾಟವೇ. ಈ ಜಂಜಾಟ ಎಲ್ಲ ಬೇಕು ಅಂತ ಕೇಳಿದ್ದ ಮಗು? ನಮ್ಮ ಸ್ವಾರ್ಥಕ್ಕೆ ಬೇಕು ಮಕ್ಕಳು. ಆಮೇಲಿನ ಜಂಜಾಟವನ್ನ ಅವೇ ತಾನೇ ಅನುಭವಿಸ್ಬೇಕು. ಈ ಸಂಪತ್ತಿಗ ಸತ್ಯ ನಾವು ಕೇಳದ ಅಜ್ಜೀವನ ಭೂಮಿಗೆ ತರೋದು. ಆದ್ರೆ ಸಾವಿತ್ರಿ ಈಗಾಗಲೇ ಅರ್ಧ ಜೀವನನ ಸವಿಸಿದಾಳೆ. ಬದುಕಿನ ಬಗ್ಗೆ ಹಲವಾರು ಕನಸುಗಳನ್ನ ಕಟ್ಕೊಂಡಿದ್ದಾಳೆ.
ಅವಳು ಇರಬೇಕು ಅನ್ನೋ ಸಂಬಂಧಗಳನ್ನು ಕಟ್ಕೊಂಡಿದ್ದಾಳೆ. ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ ಅವ್ರಿಗೆಲ್ಲ ದುಃಖ ನಿರಾಸೆ ತರಿಸಿ ನಿನ್ನ ಮಗುವನ್ನು ಉಳಿಸ್ಕೋಬೇಕಾ ಸತ್ಯ? ಯೋಚಿಸು ಸತ್ಯ. ನಾಳೆ ದಿನ ಆ ಮಗು ತಾಯಿಲ್ಲದ ತಬ್ಲಿ ಆಗ್ಬೇಕಾ? ಬೇಡ, ನನಗ ಮಗು ಬೇಡ. ಈ ನಿರ್ಧಾರವನ್ನ ನೀನೇ ತಗೊಂಡಿದ್ಯಾ ಸತ್ಯ. ಆದಷ್ಟು ಬೇಗ ಇದನ್ನ ಕಾರ್ಯರೂಪಕ್ಕೆ ತಂದ್ರೆ ಇನ್ನೊಂದು ಜೀವ ಉಳಿದಿದೆ. ಹೋಗ್ಬಾ, ಒಳ್ಳೇದಾಗ್ಲಿ. ಹಿಡಿದ ಕೆಲಸದಲ್ಲಿ ಯಶಸ್ಸು ಸಿಗ್ಲಿ. ಹೋಗ್ಬಾ. ಸತ್ಯ, ಏನಾಯ್ತಪ್ಪ? ಅಮ್ಮಾಜಿ ಏನು ಹೇಳಿದ್ರು? ಅಮ್ಮಾಜಿ ನನ್ನ ಮಗುನ್ ಬಲಿ ಕೊಡೋದೇ ಶ್ರೇಯಸ್ಸು ಅಂದ್ರು. ಏನ್ ಮಾಡ್ತೀಯಾ? ಆಗ್ತಿಲ್ಲ, ನನ್ನ ಮಗುನ್ ಬಲಿ ಕೊಡಕ್ ಒಪ್ಕೊಳಕ್ ಆಗ್ತಿಲ್ಲ ನನ್ನ ಕೈಲಿ. ನಾನು ಅದಲ್ಲಪ್ಪ ಕೇಳಿದ್ದು, ಮಗುನ್ ಹೇಗ್ ಬಲಿ ಕೊಡ್ತೀಯಾ? ಹಾಗನ್ಬೇಡಿ ಗೌಡ್ರೆ, ನನ್ನ ಮಗುನ್ ಬಲಿ ಕೊಡೋಕೆ ಕಳ್ಕೊಳಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ಸರೋಯ್ತು, ಅರ್ಜುನ ಯುದ್ಧ ಭೂಮಿ ಹೋಗಿ ಶಸ್ತ್ರಗಳನ್ನ ಬಿಟ್ಟು ಕತೆ ಆಯ್ತು ನಿಂದು. ಅಲ್ಲಪ್ಪ, ನೀನೇ ತಾನೇ ಅಮ್ಮಾಜಿ ಹತ್ರ ಹೋಗಿ ತಾಯಿನೇನಾದ್ರೂ ಪರಿಹಾರ ಕೇಳಿ ಅಂತ ಪ್ರೇರೇಪಿಸಿದ್ದು. ಈಗಲೂ ಅಷ್ಟೇ, ನೀನೇ ಅಮ್ಮಾಜಿ ಹತ್ರ ಹೋಗಿ ಏನ್ ನಿರ್ಧಾರ ತಗೊಂಡ್ರಿ ಅಂತ ಹೇಳಿದ್ದು. ನಿಮಗೆ ಅರ್ಥ ಆಗಲ್ಲ ಗೌಡ್ರೆ. ಅಂದ್ರೆ ಅಮ್ಮಾಜಿ ಹೇಳಿದ ಮಾತುಗಳಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂದಂಗಾಯ್ತು. ಅಯ್ಯೋ, ಖಂಡಿತ ಇಲ್ಲ. ನೋಡು ಸತ್ಯ, ಕೆಲವು ವಿಚಾರಗಳು, ಅದರ ಭಾವನೆಗಳು ಪೂರ್ವಾಪರ, ಹಿಂದು ಮುಂದು, ಅವನೇನಂತಾನೆ ಇವನೇನಂತಾನೆ, ಲೊಟ್ಟು ಲೊಸ್ಕು ಅಂತ ಯಾವುದು ಯೋಚನೆ ಮಾಡಕ್ ಹೋಗ್ಬಾರ್ದು. ಈಗ ನೋಡು, ಕುರಿನ ಕಡಿಯೋವಾಗ ಕಟ್ಕ ಕುರಿ ಮನ್ಸಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತೀನಿ, ಅಥವಾ ಕೋಳಿ ಪುಕ್ಕ ಕೀಳೋವಾಗ ಕೋಳಿಗೆ ಎಷ್ಟು ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಇದು ಹಾಗೇನೆ. ಕಟ್ಟಕ್ ಹಾಕ್ಬೇಕು ಅಂತೀರ ಗೌಡ್ರೆ? ಕಟ್ಕೋ ಅಂತ ಅಲ್ವ ಸತ್ಯ. ನೋಡು, ಎಲ್ರೂ ನಾವು ತೃಪ್ತಿ ಪಡಿಸೋಕ್ಕಾಗಲ್ಲಪ್ಪ. ಹಾಗೆ ಎಲ್ರಿಂದಾನೂ ನಾವು ಸೈ ಅನ್ಸ್ಕೊಳಕ್ಕಾಗಲ್ಲ ಅಂತ ಗಾಂಧಿನೇ ಬೈತಿರೋ ದೇಶ ಇದು. ಅವ್ರು ಇಲ್ದಿದ್ರೆ ನಮಗೆ ಸ್ವಾತಂತ್ರ್ಯನೇ ಸಿಗ್ತಾ ಇರಲಿಲ್ಲ. ಅದೆಲ್ಲ ಯಾಕೆ ಬೇಕೀಗ? ಬೇಕಾ? ಬಿಟ್ಬಿಡು. ಹಾಗೆ ಇದು ಕೂಡ ಅಲ್ವಾ? ಈಗ ನಿನಗಿರೋ ಅನುಮಾನ ಏನು ಅಂದ್ರೆ, ಇದನ್ನ ತಗೊಂಡು ಹೋಗಿ ನೀನು ಮನೆಯಲ್ಲಿ ಹೇಳಿದ್ರೆ ನಿನ್ನನ್ನು ಮನೆಯಿಂದ ಒದ್ದು ಹೊರಗಾಗ್ತಾರೆ ಅಂತ ಅಲ್ವಾ? ನಿನಗೆ ಅಮ್ಮಾಜಿ ಮೇಲೆ ವಿಶ್ವಾಸ ಇದೆ, ಇದುವರೆಗೂ ಅವ್ರು ಹೇಳಿದ್ದೇ ನಡೀತಾ ಬಂದಿದೆ ಅನ್ನೋ ನಂಬಿಕೆ ಇದೆ. ಆದ್ರೆ ನಿಮ್ಮ ಮನೆಯವ್ರಿಗಿಲ್ಲ ಅಲ್ವಾ? ನೋಡು ಸತ್ಯ, ಕೆಲವು ಸತ್ಯಗಳು ತುಂಬಾ ಕಠೋರವಾಗಿರುತ್ತೆ. ಅದನ್ನ ನಾವು ಹೊಟ್ಟೆಯಲ್ಲೇ ಮುಚ್ಚಿಟ್ಕೊಂಡು ಸಮಾಧಿ ಮಾಡ್ಬಿಡ್ಬೇಕು. ಇದು ಅಂತ ಕಠೋರವಾದ ಸತ್ಯನೇ. ಯಾರಿಗೂ ಗೊತ್ತಾಗ್ದಾಗೆ ಹೇಗ್ ಕೆಲಸ ಸಾಧಿಸ್ಬೇಕು, ಕೆಲಸ ಸಾಧಿಸಿದ್ಮೇಲೆ ಆ ಪಾಪ ಪ್ರಜ್ಞೆಯಿಂದ ಹೇಗ್ ಹೊರಗೆ ಬರಬೇಕು ಅಂತ ನಾನ್ ನಿನಗೆ ಹೇಳ್ಕೊಡ್ತೀನಿ. ನೋಡು ಸತ್ಯ, ಈಗ ತುರ್ತಾಗಿ ಆಗ್ಬೇಕಾಗಿರೋ ಕೆಲಸ ಏನು ಅಂದ್ರೆ, ಆ ಮಗುನ ಸಾವಿತ್ರಿಗೂ ಗೊತ್ತಾಗ್ದಾಗೆ ಅವಳ ಜೀವಕ್ಕೂ ತೊಂದರೆ ಬರದೇ ಇರೋ ಹಾಗೆ ಹೇಗೆ ಬಲಿ ಕೊಡ್ಬೇಕು ಅಂತಾನ? ಕರೆಕ್ಟ್ ಅಲ್ವಾ? ನಿನಗಿದೇ ಅನುಮಾನ? ಒಂದು ದಾರಿ ಇದೆ ಸತ್ಯ, ಶಾಕ್ ಟ್ರೀಟ್ಮೆಂಟ್. ಆ ಶಾಕ್ ಟ್ರೀಟ್ಮೆಂಟು ಕೊಟ್ರೆ ದೊಡ್ಡ ಜೀವ ತಡ್ಕೋಬೇಕು, ಪುಟ್ಟ ಜೀವ ಹಾರೋಗ್ಬೇಕು. ಅರ್ಥ ಆಯ್ತಾ? ಇಲ್ಲ ಸತ್ಯ, ಒಂದು 15ರಿಂದ 20 ಸೆಕೆಂಡು
ಸಾವಿತ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಹೆದರ್ಕೋಬೇಡ, ಅವಳ ಜೀವಕ್ಕೆ ಏನೂ ಆಗಲ್ಲ. ಆದರೆ ಆ 15ರಿಂದ 20 ಸೆಕೆಂಡ್ ಅವಧಿಯಲ್ಲಿ ಪುಟ್ಟ ಜೀವದ ಹೃದಯದ ಬಡಿತ ನಿಂತು ಹೋಗುತ್ತೆ. ಅದು ಹೇಗೆ ಮಾಡಬೇಕು ಅಂದರೆ, ಯಾಕಮ್ಮ, ಏನಾಯ್ತು? ಯಾಕೆ ಕೂಗಿದ್ ನೀನು? ನೀನು ಬಿಚ್ಬಿಟ್ಟೆ. ಸಾವಿತ್ರಿ, ಸಮಾಧಾನವಾಗಿರ್ಬೇಕಮ್ಮ. ಈ ಹೊತ್ತಲ್ಲಿ ನೀ ಹೀಗೆ ಕಿರ್ಚ್ಕೊಂಡ್ರೆ ಮಗುಗೆ ತೊಂದರೆ ಆಗತ್ತೆ. ಸಾರಿ. ಸಾರಿ ಯಾಕ್ರಿ ಕೇಳ್ತೀರಾ? ಸಾರಿ ನನಗಲ್ಲ, ಇಲ್ಲಿದ್ದಾಳಲ್ಲ ನಿಮ್ಮ ಮಗಳು, ಇವಳಿಗೆ ತೊಂದರೆ ಆಗುತ್ತೆ. ಸರಿ, ಹಾಗೆಲ್ಲ ಕಿರ್ಚ್ಕೋಬೇಡ ಆಯ್ತಾ? ಯಾರು ಬರಲ್ಲ, ನಾವೆಲ್ಲ ಇದೀವಲ್ಲ ನಿನ್ ಜೊತೆ. ಯಾಕ್ರಿ ಒಂಥರ ಇದ್ದೀರಾ? ಮಗು ಬಗ್ಗೆ ಹೇಳಿದ್ರು ಒಂದ್ ಮಾತು ಆಡ್ಲಿಲ್ಲ. ಹಾಗೇನಿಲ್ಲ, ನಂಗೆ ಕಾಫಿ ಬೇಕಾ? ಕಾಫಿ ಮಾತ್ರ ಕೇಳ್ಬೇಡಿ, ದಿನಕ್ಕೆ 2 ಲೀಟರ್ ಕುಡಿತೀರಾ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಕಾಫಿ ಬೇಡ, ನೀರು ಕೊಡು. ನೀರಾ? ಅದೇನಿವತ್ತು ನೀರ್ ಕೇಳ್ತಿದ್ದೀರಾ? ಯಾವತ್ತೂ ನನ್ನ ನೀರ್ ಕೇಳ್ದೋರಲ್ಲ, ನೀವೇ ತಗೊಂಡು ಕುಡಿತಾ ಇದ್ರಿ. ತಗೊಳ್ಳಿ, ಇವತ್ತು ನನ್ನ ಕೈಯಾರೆ ಕುಡಿಬೇಕು ಅನ್ನಿಸ್ತಿದ್ಯಾ? ಹಾ, ಹೌದು. ನಿಧಾನ, ನೆತ್ತಿ ಹತ್ತುತ್ತೆ. ಅಷ್ಟೊಂದು ದಾಹ ಆಗಿತ್ತಾ? ಇನ್ನು ಎಷ್ಟೊತ್ತಾಗುತ್ತೆ? ಯಾವುದಕ್ಕೆ? ನಿನ್ನ ರೂಮಿಗೆ ಬರಕ್ಕೆ. ಅತ್ತೆ ಮಾವ ಇಲ್ಲೇ ಇದ್ದಾರೆ. ನಾನು ಅದನ್ನೆಲ್ಲ ಕೇಳಿದ್ದು, ಕೆಲಸ ಮುಗಿಯೋದು ಎಷ್ಟೊತ್ತಾಗುತ್ತೆ ಅಂದೆ. ಹಾಗೆ ಕೇಳಿ ಮತ್ತೆ, ಇನ್ನು 1 ಗಂಟೆನಾದ್ರೂ ಆಗುತ್ತೆ. ಹಾಂ ಸರಿ. ಕೆಲಸ ಬೇಗ ಮುಗಿಸಿ ಬಂದ್ಬಿಡ್ತೀನಿ, ಆಯ್ತಾ? ಬೇಡ ಬೇಡ, ಆರಾಮಾಗಿ ಕೆಲಸ ಮುಗಿಸೋ, ನಾನು ರೂಮ್ನಾಗ ಇಡ್ತೀನಿ. ಸರಿ. ನಂಗೆ ಇನ್ನೇನು ಬೇಡ. ಸರಿ. ಹಾಂ ಬಾಬಾ, ನೀನು ಮಧ್ಯೆ ಬರೋದು, ಬಂದು ಕರೆಯೋದು, ನೋಡೋದು ಇವೆಲ್ಲ ಮಾಡಬೇಡ. ಸರಿ. ನೀವು ಹೊರಡಿ.